ಬಂಗಾರದ ಮನುಷ್ಯ ಒಂದು ಪಾಪ್ಯುಲರ್ ಫಿಲಮ್ಮು, ಬಟ್ ಅಲ್ಲಿ ಆ್ಯಕ್ಚುಲಿ ಆ ಸಬ್ಜೆಕ್ಟ್ ಬೇಸ್ಡ್ ಏನಂದರೆ ಒಬ್ಬ ಅಗ್ರಿಕಲ್ಚರ್ ಸ್ಟೂಡೆಂಟ್ ಬಂದು ಅವ್ರ ಅಕ್ಕನ ಫ್ಯಾಮಿಲಿ ಹಂಗೆ ಆಗಿದ್ದಕ್ಕೆ ಫುಲ್ ತ್ಯಾಗ ಮಾಡಿ ಅಲ್ಲೇ ಇದ್ದು ಆಮೇಲೆ ಅವ್ರಿಗೆ ಒಂದು ಇನ್ಸ್ಪೈರಿಂಗ್ ಕ್ಯಾರೆಕ್ಟರ್ ಆಗ್ತಾರೆ. ಅಂದರೆ ಯಾತಕ್ಕೆ ನಾವು ಮಾಡೋಕ್ಕಾಗಲ್ಲ ಭೂಮಿನ ಬರಭೂಮಿಲಿ ಯಾಕೆ ಐ ಥಿಂಕ್ ಡ್ರೈ ಲ್ಯಾಂಡ್ಲಿ ಯಾತಕ್ಕೆ ಬೆಳೆಯೋಕ್ಕಾಗಲ್ಲ, ಅದಕ್ಕೆ ಅಲ್ಲಿ ಒಳ್ಳೆ ಸಾಂಗ್ ಇದೆ ಆಗೋದು ಎಂದು ಕೈ ಕಟ್ಟಿ ಕುಡಿತಾರೆ ಅಂತ. ಸೊ ಆ ಥರ ಸಿನಿಮಾ ಜನಗಳಿಗೆ ತುಂಬ ಪರಿಣಾಮ ಬೀರಿ ಚಿತ್ರ. ಅಂದರೆ ಒಂದು ಎಲ್ಲ ರೈತರ ಸಮುದಾಯಕ್ಕೆ ಇರ್ಬೋದು, ಇಲ್ಲ ಯೂತ್ಸ್ಗೆ ಮೆನಿ ಪೀಪಲ್ ಯಾಕೆ ನಾವು ಮಾಡಬಾರ್ದು ಅನ್ನೋದು ಒಂದು ಉತ್ಸಾಹ ಬೆಳೀತೆ. ಯಾಕಂದರೆ ಯಾವುದೇ ಒಂದು ಪ್ರೊಫೆಷನ್ ಆದರೂ ವಿ ಕ್ಯಾನ್ ಟೇಕ್ ಇಟ್ ವಿತ್ ಇಂಟ್ರೆಸ್ಟ್ ಮಾಡಿದಾಗ ಎಲ್ಲ ಫಲ ಸಿಗುತ್ತೆ ಅನ್ನೋದಕ್ಕೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಆಯಿತು. ಸೊ ಅದೇ ಟೈಟ್ಲನ್ನ ಇಟ್ಕೊಂಡು ನಾನು ಬರೋದು ಅವ್ರ ಮಗನಾಗೆ ಮಾಡಿದ್ದು. ಅಂದರೆ ಬಂಗಾರದ ಮನುಷ್ಯ ಅಂದರೆ ಆ ಸಿನಿಮಾ ಬಂಗಾರದ ಮನುಷ್ಯ ಅಲ್ಲ, ರಿಯಲ್ ಸನ್ ಆ್ಯಂಡ್ ಫಾದರ್. ಅಂದರೆ ಒಬ್ಬ ಮುತ್ತುರಾಜ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಮುತ್ತುರಾಜ್ ಬಂಗಾರದ ಮನುಷ್ಯ, ಯಾಕಂದರೆ ಅವ್ರ ರಿಯಲ್ ಲೈಫ್ಲಿ ಅವರು ಬೆಳೆದಂಥ ಒಂದು ಈ ಎಕ್ಸ್ಪೆಷಲಿ ಅಗ್ರಿಕಲ್ಚರ್ ಅಂದರೆ ಅವ್ರಿಗೆ ಭಾಳ ಆಸಕ್ತಿ ಅದ್ರಲ್ಲಿ. ಸೊ ಅವ್ರ ಮಗನಾಗಿ ಮಾಡಿರೋದ್ರಿಂದ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು, ಭಯ ಇತ್ತು. ಬಟ್ ಎಷ್ಟು ಮಟ್ಟಿಗೆ ಹೋಗುತ್ತೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಯಾಕಂದರೆ ಫಸ್ಟ್ ಆಫ್ ಆಲ್ ನಮ್ಮ ಜನಗಳಿಗೆ ಪಿಕ್ಚರ್ ಮುಟ್ಟಬೇಕು, ಮುಟ್ಟಿದ ಮೇಲೇ ನಮಗೆ ಬೇರೆ ವಾಟ್ ಎವರ್ ವಿ ವಾಂಟ್ ಟು ಥಿಂಕ್ ಆಫ್. ಸೊ ನಮಗೆ ರಿಲೀಸ್ ಆಯಿತು, ನಮಗೆ ಒಳ್ಳೆ ಐ ಥಿಂಕ್ ರೆಸ್ಪಾನ್ಸ್ ಚೆನ್ನಾಗಿ ಬಂದಾಗ ನಮಗೆ ಭಾಳ ಖುಷಿ ಆಯಿತು. ಎಕ್ಸ್ಪೆಷಲಿ ಜನಗಳ ರಿಪೋರ್ಟ್ಸ್ ಇದೆಯಲ್ಲ, ಎವ್ರಿವೇರ್ ಎಲ್ಲೂ ನಮಗೆ ನೆಗೆಟಿವ್ ರಿಪೋರ್ಟ್ಸೇ ಬಂದಿಲ್ಲ, ಎಲ್ಲ ಪಾಸಿಟಿವ್ ಆಗಿತ್ತು. ಆ್ಯಂಡ್ ಎಕ್ಸ್ಪೆಷಲಿ ಫ್ರಮ್ ಪ್ರಿಂಟ್ ಮೀಡಿಯಾ ಇರ್ಬೋದು, ಇಲ್ಲ ಸ್ಯಾಟಲೈಟ್ ಮೀಡಿಯಾ ಇರ್ಬೋದು, ಎರಡರಲ್ಲೂ ವೆರಿ ಪಾಸಿಟಿವ್. ನಮ್ಮ ಫ್ರೆಂಡ್ಸ್ ನಾರ್ಮಲ್ ಪೀಪಲ್ಸ್ ಸಿಕ್ಕಿದಾಗ ತುಂಬ ಚೆನ್ನಾಗಿದೆ ಸರ್ ಪಿಕ್ಚರ್ ಅಂದಾಗ. ಇಟ್ ಗಿವ್ಸ್. ಇವತ್ತು ಯಾರೋ ನನ್ನ ಫ್ರೆಂಡ್ ಫೋನ್ ಮಾಡಿದ್ರು, ಅವ್ರ ಫ್ಯಾಮಿಲಿ ಅವ್ರ ವೈಫ್ ಮಾತಾಡಬೇಕು ಅಂದರೆ, ಸತೀಶ್ ಅಂತ, ತುಂಬ ಚೆನ್ನಾಗಿತ್ತಣ್ಣ ಪಿಕ್ಚರ್ಗೆ ಹೋಗಿದ್ದು ನೆನ್ನೆ, ತುಂಬ ಖುಷಿ ಆಯಿತು ಅಂತ. ಅವ್ರ ವೈಫ್ ಮಾತಾಡಬೇಕಾದ್ರೆ ಅವ್ರ ಮನೆಗೆ ಹೋಗಿ ಫೋನ್ ಮಾಡಿಕೊಟ್ರು. ಸೊ ಈ ರೀತಿ ಸ್ಮಾಲ್ ಪೀಪಲ್ಸ್ ರೋಡ್ ನಾನು ವಾಕ್ ಮಾಡಬೇಕಾದ್ರೆ, ಡೈಲಿ ಮನೆ ಹತ್ರ ವಾಕ್ ಮಾಡಬೇಕಾದ್ರೆ ಕೆಲವ್ರು ಬಂದು ಸರ್ ತುಂಬ ಚೆನ್ನಾಗಿದೆ ಸಿನಿಮಾ. ಸೊ ಈ ರೀತಿ ಬಂದು ಮಾತಾಡಿದಾಗ ನಮಗೆ ಭಾಳ ಖುಷಿ ಆಗುತ್ತೆ. ನಾರ್ಮಲ್ ಪೀಪಲ್ ಟಚ್ ಆದಾಗ ಅದೇನಾಗುತ್ತೆ, ಎವ್ರಿಬಡಿ ವಿಲ್ ಟೆಲ್ ಗೋ ಅಂಡ್ ಸಿ ದ ಫಿಲಮ್. ಸೊ ಅದು ತುಂಬ ದಿನ ಆಗಿತ್ತು ಆ ರೀತಿ ಒಂದು ಇದು ಬಂದು ನನ್ನ ಫಿಲ್ಮ್ಸ್ಗೆ ಬಂದು. ಆ್ಯಕ್ಚುಲಿ ರೀಸೆಂಟ್ ಫಿಲ್ಮ್ ಬಂದಿರ್ಬೋದು, ಬಟ್ ಈ ಸಿನಿಮಾ ಒಂದು ಇಂಟೆನ್ಸಿಟಿ ಏನಿದೆ, ಒನ್ ಆಫ್ ದ ಬೆಸ್ಟ್ ಫಿಲ್ಮ್ ಇನ್ ಮೈ ಕರಿಯರ್ ಅಂತ ಹೇಳಿದ್ರು. ದಟ್ಸ್ ವಾಟ್ ಇನ್ಸ್ಪೈರ್ಡ್ ಮೈ ಲಾಟ್. ಕೆಲವು ಥಿಂಗ್ಸ್ ಏನಿದೆ ಇವಾಗ ಮಗನಾಗಿ ಜೀನ್ಸ್ ಇರುತ್ತಲ್ಲ, ಯೂಶ್ವಲಿ ಸಮ್ ಬಾಡಿ ಲ್ಯಾಂಗ್ವೇಜ್ ವಿ ವಾಂಟ್, ನಾವು ಅದನ್ನು ಏನು ಇಮಿಟೇಟ್ ಮಾಡೋಕ್ಕಂತ ಹೋಗಲ್ಲ. ಅಂದರೆ ನಮ್ಮ ಬಾಡಿ ಸ್ಟೈಲ್ ಹಂಗೆ ಇರುತ್ತೆ. ಯಾಕಂದರೆ ನನ್ನ ಬಾಡಿ ಸ್ಟ್ರಕ್ಚರು ಅಪ್ಪಾಜಿ ಬಾಡಿ ಸ್ಟ್ರಕ್ಚರ್ ಭಾಳ ವ್ಯತ್ಯಾಸ ಇದೆ. ಯಾಕಂದರೆ ಅವ್ರು ಯಾವಾಗಲೂ ತುಂಬ ಫಿಟ್ ಆಗಿರೋ, ಅಟ್ಲೀಸ್ಟ್ ನಾವು ಸೆಂಟ್ರಲ್ಲಿ ಸ್ವಲ್ಪ ದಪ್ಪ ಆಗ್ತೀವಿ, ಸ್ವಲ್ಪ ಸಣ್ಣ ಆಗ್ತೀವಿ. ಹಿ ವಾಸ್ ನಾಟ್ ಲೈಕ್ ದಟ್, ಹಿ ವಾಸ್ ಪರ್ಫೆಕ್ಟ್ಲಿ ಆಲ್ವೇಸ್ ಎ ಟ್ರಿಮ್ ಬಾಡಿ. ಬಟ್ ನಾವು ಇದರಲ್ಲಿ ಅಪ್ಪಾಜಿದಂಥ ಒಂದು ಸ್ಟೈಲ್ ಇದೆ. ಅಂದರೆ ಅವ್ರು ವಾಕ್ ಮಾಡ್ಬೇಕಾದ್ರೆ ಏನಂತೀವಿ, ಒಂದು ದುಃಖವಾದ ಸನ್ನಿವೇಶ ಇರ್ಬೋದು, ಅವ್ರ ಬಾಡಿ ಎತ್ತಾಕೋಕ್ಕೆ ಒಂದು ಅರ್ಥ ಇರುತ್ತೆ. ಅಂದರೆ ನಡಿಬೇಕು, ಆಡಿಸಿ ನೋಡ್ಬೇಕಾದ್ರೆ ನೀವು ನೋಡ್ಬೋದು. ಇಲ್ಲ ಬಂಗಾರದ ಮನುಷ್ಯ ಕೊನೆ ಸೀನ್ಲಿ ಅವ್ರು ಹೋಗ್ಬೇಕಾದ್ರೆ ನೋಡ್ಬೋದು. ಅಂದರೆ ಇಡೀ ಜೀವನನೇ ಅವರು ಆ ಮಣ್ಣು ತಗೋಬೇಕಾರೆ ಇಲ್ಲ ವಾಕ್ ಮಾಡ್ಕೊಂಡು ಹೋಗ್ಬೇಕಾರೆ ಆ ಇಡೀ ಬಾಡಿ ಆ ಥರ ಎಲ್ಲ ಮಾಡೋದು ನಾನು ಆ ಥರ ಟ್ರೈ ಮಾಡೋಕ್ಕೆ ಹೋಗಲ್ಲ. ಯಾಕಂದ್ರೆ ನಾನು ಬೇರೆ ರೀತಿ ಮಾಡೋಣ ಅಂತ ಹೋಗ್ತೀನಿ. ಅಂದರೆ ನಮ್ಮ ಸ್ಟೈಲಿ ಮಾಡೋಣ ಅಂತ. ಬಟ್ ಎಲ್ಲೋ ಒಂದು ಕಡೆ ಅದು ಗೊತ್ತಿಲ್ಲದೆ ಬರುತ್ತೆ, ಅದು ಏನೂ ಮಾಡೋಕ್ಕಾಗಲ್ಲ. ಬಟ್ ಬಂದರೂ ಒಳ್ಳೇದು, ನನಗೆ ಪ್ಲಸ್ ಪಾಯಿಂಟ್. ಯಾಕಂದರೆ ಅಪ್ಪಾಜಿದೇ ಕಾಫಿ ಹೊಡಿಬೇಕಾದ್ರೆ ಅದೇನು ತಪ್ಪಿಲ್ಲ. ಬಟ್ ತುಂಬ ಕಷ್ಟ, ಆದರೂ ಅದನ್ನು ಪರ್ಫೆಕ್ಟಾಗಿ ಮಾಡೋದು ಭಾಳ ಕಷ್ಟ. ಬಟ್ ಅದು ಕೆಲವು ಜನ ನನ್ನ ನೋಡಿದರೆ, ಅಪ್ಪಾಜಿನ ನನ್ನಲ್ಲಿ ನೋಡಿದರೆ ಅಂದರೆ ನನ್ನ ಪುಣ್ಯ ಅಷ್ಟೇ. ಯಾಕಂದ್ರೆ ನಾನು ಹೇಳೋಕ್ಕಾಗಲ್ಲ, ನಾನು ಅದನ್ನೇ ಅಪ್ಪಾಜಿ ಥರ ಕಾಣ್ತೀನಿ, ಇಲ್ಲ ಅಪ್ಪಾಜಿ ಥರ ಮಾಡಿದೆ ಅಂತ ನಾನು ಹೇಳೋಕ್ಕಾಗಲ್ಲ. ಬಟ್ ಬೇರೆಯವ್ರು ಹೇಳಿದಾಗ ಅದು ಖುಷಿ ಆಗುತ್ತೆ, ಅದು ಕಾಂಪ್ಲಿಮೆಂಟಾಗಿ ತಗೋತೀನಿ. ಯಾಕಂದರೆ ಇದು ಬಂದ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಪಿಕ್ಚರ್ ನನ್ನ ಸ್ಫೂರ್ತಿ ಅದು. ಸೊ ಐ ಥಿಂಕ್ ಓವರಾಲ್ ಇದೆಲ್ಲ ಕೇಳಬೇಕಾದ್ರೆ ಭಾಳ ಖುಷಿ ಆಗುತ್ತೆ. ಇದು ಭಾಳ ಜೀವನದಲ್ಲಿ ಈ ರೀತಿ ಪ್ರಾಬ್ಲಮ್ ಏನು ಫಾರ್ಮರ್ ಪ್ರಾಬ್ಲಮ್ ನಡೀತಾ ಇದೆಯೋ, ರೈತದ ಪ್ರಾಬ್ಲಮ್ ನಡೀತಾ ಇದೆ ಇವಾಗ, ಅದು ಪ್ರಾಬ್ಲಮ್ ಇಸ್ ದೇರ್ ನಾಟ್ ಓನ್ಲಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತ ದೇಶದಲ್ಲಿ ನಡೀತಾ ಇದೆ. ಒಂದು ಕಡೆ ಗಡಿ ಅಂದರೆ ಒಂದು ಕಡೆ ಇಲ್ಲಿ ಒಬ್ಬ ಕಿಸಾನ ಕಷ್ಟಪಟ್ಟರೆ ಒಬ್ಬ ಜವಾನೂ ಕಷ್ಟಪಡ್ತಾನೆ. ಆ ರೀತಿ ಪ್ರಾಬ್ಲಮ್ಸ್ಗಳು ಇವಾಗ ಇಲ್ಲಿ ಇದು ಮಾಡಿದಾಗ ಇದು ಪರ್ಫೆಕ್ಟ್ ಟೈಮು. ಆಮೇಲೆ ಎಲ್ಲ ಜನನೂ ಬಂದು ನೋಡಬೇಕಾದ ಸಿನಿಮಾ, ಅದು ನಮಗೆ ಫಸ್ಟ್ ನಮ್ಗೆ ಅನಿಸಿದೆ. ಅದು ನಾನು ಡಬ್ ಮಾಡ್ಬೇಕು ಅನಿಸ್ತು. ಇದು ಎಲ್ಲ ಯೂತ್ಸು ನೋಡಬೇಕು, ಪ್ರತಿಯೊಬ್ಬರು ಇನ್ನೊಬ್ರು ಪ್ರಾಬ್ಲಮ್ಗೆ ಸ್ಪಂದಿಸ್ದಾಗ್ಲೇ ಜೀವನ ಚೆನ್ನಾಗಿ ನಡೆಯುತ್ತೆ. ಇಲ್ಲಾಂದರೆ ಏನಂದರೆ ನಮ್ಮ ಕೆಲಸ ನಾವು ಪಕ್ಕದ ಮನೆ ಕಷ್ಟ ನಮ್ಗೆ ಯಾಕೆ ಅಂದ್ಬಿಟ್ಟು ಹೋಗಿ ಸೇರ್ಕೊಂಬಿಟ್ರೆ ಏನೂ ಆಗೋಲ್ಲ. ಅವ್ರವ್ರ ಲೈಫ್ ಅವ್ರವ್ರ ಸ್ವಾರ್ಥಕ್ಕೆ ನಾವು ಬದುಕಬೇಕಾಗತ್ತೆ. ಸ್ವಾರ್ಥ ಅಲ್ಲಿ ಇರಬಾರ್ದು. ಇದು ನಮ್ಮ ಸಿನಿಮಾಗೋಸ್ಕರ ನಾನು ಬೇಡ್ಕೊತಾ ಇರೋದು ಸ್ವಾರ್ಥ ಅಲ್ಲ. ಇದು ಜನರಲೈಸೇ ಮಾತಾಡಿದಾಗ ನಾನೊಬ್ಬ ಏನು ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ ಆಫ್ ಇಂಡಿಯಾ ನೋಡಿದಾಗ ನಾನು ಸ್ಪಂದಿಸ್ತೀನಿ.
ಯಾಕೆ ನಾವು ಹೋದ ತಕ್ಷಣ ಒಬ್ಬ ಆರ್ಟಿಸ್ಟ್ ಅಂತ ಹೋಗ್ತಿಲ್ಲ. ಇವಾಗ ಏನೇ ಪ್ರಾಬ್ಲಮ್ ಬಂದು ಒಂದು ಆರ್ಟಿಸ್ಟ್ ನಾನು ಒಬ್ಬ ಸೆಲೆಬ್ರಿಟಿ ಅಂತ ಹೋಗ್ತಿಲ್ಲ, ಒಬ್ಬ ಮನುಷ್ಯನಾಗಿ ಹೋಗ್ತೀನಿ. ಯಾಕೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ತೊಂದರೆ ತಿಳ್ಕೊಂಡು ಹೋಗ್ತೀನಿ. ನಾನು ಸೆಲೆಬ್ರಿಟಿ ಹೋದಾಗ ಅದು ಅಹಂಕಾರ ಬಂದ್ಬಿಡುತ್ತೆ. ಒಬ್ಬ ಮನುಷ್ಯನಾಗಿ ನೋಡಬೇಕು. ಈ ಸಿನಿಮಾ ನೋಡ್ಬೇಕಾನಷ್ಟೇ ಮನುಷ್ಯನಾಗಿ ನೋಡಿದಾಗ, ಮನುಷ್ಯ ಇನ್ನೊಂದು ಮನುಷ್ಯನ ಪ್ರಾಬ್ಲಮ್ ಅಂತ ನೋಡಿದಾಗ ಖಂಡಿತ ನೀವು ಹತ್ತಿರವಾಗ್ತೀರಿ. ಅದಕ್ಕೆ ಕೆಲವ್ರು ಬಂದು ನೋಡಿದಾಗ ಯಾರೋ ಫೋನ್ ಮ್ಯಾಟ್ರ್ ಸಣ್ಣ ಮ್ಯಾಟ್ರ್ ಇದೆ, ಬಟ್ ನನಗದು ದೊಡ್ಡ ಮ್ಯಾಟ್ರ್ ಆಯಿತು. ಯಾಕಂದರೆ ಫ್ರೆಂಡ್ ಮಾತಾಡೋದು ಬೇಡ, ಫ್ರೆಂಡ್ ವೈಫು ಬಂದು ನನ್ನ ಹತ್ರ ನಾನು ಮಾತಾಡೋಣ ತುಂಬ ಚೆನ್ನಾಗಿತ್ತು ಅಣ್ಣ ಪಿಕ್ಚರ್ ಅಂದಾಗ ಇನ್ನೊಂದು ಖುಷಿ ಆಯ್ತು. ಎಸ್, ಈ ರೀತಿ ಆಗಬೇಕು. ಇಂಥ ಸಿನಿಮಾಗಳಾಗಬೇಕು, ಇಂಥ ಸಿನಿಮಾಗಳು ನೋಡಬೇಕು ಜನ. ಪ್ರತಿಯೊಂದು ಪ್ರಾಬ್ಲಮ್ ಎಷ್ಟು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಬಂದಿದ್ದಾರೆ, ಅದು ಭಾಳ ಅಪರೂಪ. ಎಂಟರ್ಟೈನ್ಮೆಂಟ್ ಜೊತೆಯಲ್ಲಿ ಮಾಡೋದಿದೆಯಲ್ಲ ಭಾಳ ಅಪರೂಪ. ಎಲ್ಲೂ ಇಲ್ಲಿ ಹೀರೋಯಿಕ್ಕಾಗಿ ತೋರ್ಸೋಕೆ ಹೋಗಿಲ್ಲ. ಶಿವಣ್ಣನ ಏನು ಆಡಂಬರವಾಗಿ ತೋರಿಸ್ಬೇಕು, ಬಂಗಾರ ಬಂಗಾರದ ಮನುಷ್ಯ ಟೈಟ್ ಇಟ್ಟಿದ್ದಾರೆ ಅಂದ್ಬಿಟ್ಟು ಬಂಗಾರದ ಮನುಷ್ಯ ರಾಜ್ಕುಮಾರ್ ಬಿಟ್ಟರೆ ಶಿವರಾಜ್ ಕುಮಾರ್ ಅಂತ ತೋರ್ಸೋಕೆ ಹೋಗಿಲ್ಲ. ಅಲ್ಲಿ ಶಿವರಾಜ್ ಕುಮಾರು ಬರ್ತಾರೆ, ಶ್ರೀನಿವಾಸ ಮೂರ್ತಿ ಅವರು ಬರ್ತಾರೆ, ಚಿಕ್ಕಣ್ಣನೂ ಬರ್ತಾರೆ, ವಿದ್ಯಾ ಅವರು ಬರ್ತಾರೆ. ಅದಾದಮೇಲೆ ಹೋಗ್ತಾ ಸೆಕೆಂಡ್ ಹಾಫ್ಲಿ ಶಿವರಾಮಣ್ಣ ಸೇರ್ಕೋತಾರೆ, ವಿಶಾಲ್ ಹೆಗ್ಡೆ ಅವ್ರು ಬರ್ತಾರೆ, ಜಯಮ್ ಅವ್ರು ಬರ್ತಾರೆ, ಬ್ರಹ್ಮ ಅವರು ಬರ್ತಾರೆ. ಆ ರೀತಿ ಸಾಕಷ್ಟು ಜನ ಕ್ಯಾರೆಕ್ಟರ್ಸ್ ಬರ್ತಾರೆ. ಶ್ರೀನಾಥ್ ಅವರು ಬರ್ತಾರೆ, ಸಾಧು ಕೋಕಿಲ ಬರ್ತಾರೆ. ಎಲ್ಲ ಪಾತ್ರನೂ ಒಂದಕ್ಕೊಂದು ಶರತ್ ಲೋಹಿತ ಅಶ್ವ ಎಲ್ಲ ಕ್ಯಾರೆಕ್ಟರ್ ಒಂದಕ್ಕೊಂದು ಲಿಂಕ್ ಆಗ್ತಾ ಹೋಗುತ್ತೆ. ಅಂದರೆ ಅವ್ರು ಎಷ್ಟು ಚೆನ್ನಾಗಿ ತೊಗೊಂಡಿದ್ದಾರೆ ಅಂದರೆ ಎಲ್ಲರ ಜೊತೆ ಸೇರ್ಕೊಂಡು ನೀನು ಬಂದ ತಕ್ಷಣ ಎಲ್ಲ ಗೊತ್ತಿದ್ದವ್ರ ಥರ ಆಡಲ್ಲ. ವಿಶಾಲ್ ಹೆಗ್ಡೆ ಅಂತ ಒಂದು ಕ್ಯಾರೆಕ್ಟರ್ ಕರ್ಕೊಂಡು ಅದು ಎಷ್ಟು ಚೆನ್ನಾಗಿ ಎಷ್ಟು ಪ್ರಮುಖವಾದ ಕ್ಯಾರೆಕ್ಟರ್ ಆಗುತ್ತೆ ಅಂದರೆ ಅಲ್ಲಿ ಬಂದು ಅವ್ರ ಜೊತೆ ಕೂತು ಡಿಸ್ಕಸ್ ಮಾಡಿದಾಗ ಏನೋ ಇದೆ ಪಿಕ್ಚರ್ನಲ್ಲಿ ಅಂದ್ಬಿಟ್ಟು ಆ ಒಂದು ಇದು ಭಾಳ ಬ್ಯೂಟಿಫುಲ್ಲಾಗಿ ಟ್ರಾವೆಲ್ ಆಗ್ತಾ ಹೋಗುತ್ತೆ. ಅದನ್ನು ಯೋಗಿಯವರು ಭಾಳ ಚೆನ್ನಾಗಿ ಅವ್ರು ಯೋಗಿ ಆ್ಯಂಡ್ ಹಿಸ್ ಟೀಮ್ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿ ಅದನ್ನು ತೋರಿಸಿ ಅದನ್ನು ಚೆನ್ನಾಗಿ ಕ್ಯಾಮ್ರಾಮನ್ ಆನಂದ್ ಚಿತ್ರೀಕರಿಸಿದ್ದಾರೆ. ಅದಾದಮೇಲೆ ಎಡಿಟ್ರು ಪಿಕ್ಚರ್ನ ತುಂಬ ಎಳಿದೇನೆ ಈ 2 ಗಂಟೆ 20 ನಿಮಿಷದಲ್ಲಿ ನಾವು ಏನು ಹೇಳಬೇಕು ಸಿನಿಮಾ ಅದ್ರ ಕತೆ, ಇಲ್ಲಾಂದರೆ 3 ಅವರ್ ಮಾಡ್ಬೋದು ಸಿನಿಮಾನ. ಸೊ ಹಾಡುಗಳು, ಮ್ಯೂಸಿಕ್ ಡೈರೆಕ್ಟ್ರು ಹರಿಕೃಷ್ಣ, ಕೊರಿಯೋಗ್ರಾಫರ್ಸ್ ಹರ್ಷ, ಆಮೇಲೆ ಕಲೈ ಹರ್ಷ ಆ್ಯಂಡ್ ಕಲೈ, ರವಿ ವರ್ಮಾ ಆ್ಯಂಡ್ ಮಾಸ್ ಮಾದ. ಸೊ ಆ ರೀತಿ ಐ ಥಿಂಕ್ ದ ಹೋಲ್ ಟೀಮ್ ಹ್ಯಾಸ್ ವರ್ಕ್ ವೆರಿ ಹಾರ್ಡ್. ಅದಕ್ಕೆ ಇವತ್ತು ನೋಡಿದಾಗ ಸಿನಿಮಾ, ನಾನು ಇನ್ನೂ ಸಿನಿಮಾ ನೋಡಿಲ್ಲ. ಐ ಥಿಂಕ್ ಹರಿಕೃಷ್ಣ ವಿಲ್ ಟೇಕ್ ದ ಕ್ರೆಡಿಟ್ ಅಲ್ಟಿಮೇಟ್ಲಿ. ಯಾಕಂದರೆ ಅವರು ಎಲ್ಲ ಥಾಟ್ಸ್ ಅವ್ರಿಗೆ ಬರಬೇಕಾ. ಈ ರೀತಿ ಸಾಂಗ್ಸ್ ಎಲ್ಲ ಮಾಡೋಕ್ಕೆ ನಾರ್ಮಲ್ ಸಾಂಗ್ಸ್ ಮಾಡ್ಬೋದು, ಅಂದರೆ ಒಂದು ಎಮೋಷ್ನಲ್ ಸಾಂಗ್ಸು, ಒಂದು ರಾಜ್ಕುಮಾರಲ್ಲಿ ಒಂದು ಸಾಂಗು ಬೊಂಬೆ ಹೇಳುತ್ತಾಯಿತು ಅಷ್ಟು ಹಾಡಾದಾಗ ತಿರ್ಗಿ ಅದೇ ರಾಜ್ಕುಮಾರ್ ತತ್ವನೇ ಬರುತ್ತೆ. ಇನ್ನೊಂದು ಸಿನಿಮಾ ಬಂದು ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ, ಒಂದು ಕಡೆ ರಾಜ್ಕುಮಾರ್, ಒಂದು ಕಡೆ ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ ಬರ್ಬೇಕಾದ್ರೆ ಇದರಲ್ಲಿ ಈ ರೀತಿ ಒಂದು ಅಂದರೆ ಸಿಮಿಲರ್ ಸಾಂಗ್ ಅಂತಲೇ ಟ್ರೀಟ್ ಮಾಡಿದ್ರು ಅರ್ಥಗಳು ಬೇರೆ ಇರುತ್ತೆ. ಅದರಲ್ಲಿ ಟೋಟಲ್ ಹ್ಯುಮ್ಯಾನಿಟಿ ಬಗ್ಗೆ ಹೇಳುತ್ತೆ. ಇದರಲ್ಲಿ ಟೋಟಲಾಗಿ ಒಂದು ಕ್ಯಾರೆಕ್ಟ್ರು ನೀನು ಇಂಥವನು ಇದರಲ್ಲಿ ಇದ್ದವನು ಈ ಥರ ಹೋಗ್ಬೇಕು ಆ ಥರ ಹೋಗ್ಬೇಕು ಅನ್ನೋದು ಎಷ್ಟು ಚೆನ್ನಾಗಿ ವೇರಿಯೇಷನ್ ಕೊಡಿ. ಎರಡಕ್ಕೂ ಒಂದೇ ಮ್ಯೂಸಿಕ್ ಡೈರೆಕ್ಟ್ರು, ಎರಡಕ್ಕೂ ಒಂದೇ ವಾಯ್ಸು. ಅದಕ್ಕೆ ಸಿಂಗರ್ಸ್ ಯಾವಾಗ ಅಷ್ಟೇ ಆಡ್ಬೇಕಾದ್ರೆ ಏನೇನು ಟೋನ್ಲಿ ಆಡ್ತಾರೆ ನೋಡಿ. ಇದು ಆಡ್ಬೇಕಾದ್ರೆ ಬೇರೆ ಟೋನ್ ಆಡ್ದು ವಿಜಯ್ ಪ್ರಕಾಶ್ ಅವರು, ರಾಜ್ಕುಮಾರ್ ಆಡ್ಬೇಕಾದ್ರೆ ಬೇರೆ ಟೋನ್. ಐ ಥಿಂಕ್ ಬೇಸಿಕ್ಲಿ ಇಟ್ ಆಲ್ ಡಿಪೆಂಡ್ಸ್. ತುಂಬ ಥ್ಯಾಂಕ್ಸ್. ಯಾಕಂದರೆ ಪಿಕ್ಚರ್ನ ಏನೇ ಒಂದು ಅಮ್ಮನಿಗೆ ಈ ರೀತಿ ಆಗಿದ್ರು ಆ ಒಂದು ಎಮೋಷನ್ ಇಟ್ಕೊಂಡಿದ್ರು ಬಂದು ಸಿನಿಮಾ ನೋಡಿ, ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ಒಂದು ನಮಗೆ ಎನ್ಕರೇಜ್ ಮಾಡ್ತಾ ಇದ್ದಿರಲಿಲ್ಲ, ಅದು ನಮಗೆ ಭಾಳ ಖುಷಿಯಾದ ವಿಷಯ. ಹೋಗಿ ನೋಡಿ, 100% ಯು ಲವ್ ದ ಫಿಲ್ಮ್. ಯಾಕಂದರೆ ಡಿಸಪಾಯಿಂಟಿಂಗ್ ಫಿಲ್ಮ್ ಅಲ್ಲ, ಜೊತೆಗೆ ಒಂದು ಅಂಡರ್ ಕರೆಂಟ್ಲಿ ನಿಮ್ಗೆ ಅದು ನೋಡಿದಾಗ ಆ ಫೀಲ್ ನಿಮ್ಗೆ ಅರ್ಥ ಆಗಬೇಕು. ಅರ್ಥ ಆದಾಗಲೇ ಪ್ರತಿಯೊಬ್ಬರು ನಾವು ಇರೋದೇ ಒಂದು ಚಿಕ್ಕ ಜಾಗದಲ್ಲಿ, ಈ ಜಾಗದಲ್ಲಿ ನಾವೆಲ್ಲರೂ ಜೊತೆಲಿದ್ದು ಎಲ್ಲಾದರೂ ಕೈ ಜೋಡಿಸ್ಬೇಕು. ಈ ರೀತಿ ಸಿನಿಮಾಗಳು ನೋಡಿದಾಗ ಏನಾಗುತ್ತೆ ಅಂದರೆ ಇನ್ನೊಬ್ಬರು ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ನೋಡಿ, 100% ಲವ್ ದ ಫಿಲ್ಮ್. ಸೊ ಅದು ಫಸ್ಟ್ ವೀಕ್ ಆಯಿತು, ಸೆಕೆಂಡ್ ವೀಕ್ ಎಂಟರ್ ಆಗ್ತಿದೆ. ಇದೇ ರೀತಿ ಸೆಕೆಂಡ್ ವೀಕ್, ಥರ್ಡ್ ವೀಕ್ ಆಗಲಿ, 25 ಡೇಸ್ ಆಗಲಿ, 50 ಡೇಸ್ ಆಗಲಿ, 75 ಡೇಸ್ ಆಗಲಿ, 100 ಡೇಸ್ ಆಗಲಿ, ನಿಮ್ಮ ಆಶೀರ್ವಾದ ನಮಗೆ ಬೇಕು. ಥ್ಯಾಂಕ್ಸ್ ಲಾಟ್.